ಇನ್ನು ದಾವಣಗೆರೆ ವಿದ್ಯಾನಗರ ಪೊಲೀಸ್ನವರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. ಡ್ರಗ್ಸ್ ದಂಧೆಯಲ್ಲಿ ತೊಡಗಿದ್ದ ಕಾಂಗ್ರೆಸ್ ಮುಖಂಡ ಈಗ ಅಂಧರಾಗಿದ್ದಾರೆ. ದಾವಣಗೆರೆ ವಿದ್ಯಾನಗರ ಪೊಲೀಸ್ನವರ ಭರ್ಜರಿ ಕಾರ್ಯಾಚರಣೆ. ಡ್ರಗ್ಸ್ ದಂಧೆಯಲ್ಲಿ ತೊಡಗಿದ್ದ ಕಾಂಗ್ರೆಸ್ ಮುಖಂಡ ಅಂಧರ್. ದಾವಣಗೆರೆಯ ಕಾಂಗ್ರೆಸ್ ಮುಖಂಡ ವೇದಮೂರ್ತಿ ಬಂಧನಾಗಿದೆ. ಉದ್ಯಮಿ ಶಾಮನೂರು ವೇದಮೂರ್ತಿಯನ್ನ ಈಗ ಪೊಲೀಸ್ನವರು ಬಂಧಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದ ರಿಯಲ್ ಎಸ್ಟೇಟ್ ಉದ್ಯಮಿ. ರಾಜಸ್ಥಾನದಿಂದ ಡ್ರಗ್ಸ್ ಗಾಂಜಾ ವ್ಯವಹಾರ ವೇದಮೂರ್ತಿ ಮಾಡ್ತಾ ಇದ್ದ. ರಾಜಸ್ಥಾನದಿಂದ ಬಂದ ತಂಡದಿಂದ ಖರೀದಿ ಮಾಡುವಾಗ ಲಾಕ್ ಆಗಿದ್ದಾನೆ ವೇದಮೂರ್ತಿ. ಡೀಲ್ ಸಂದರ್ಭದಲ್ಲಿ ಕಾಕಿ ಬೆಲೆಗೆ ಈಗ ಶಾಮನೂರು ವೇದಮೂರ್ತಿ ಬಿದ್ದಿದ್ದಾನೆ. ಆರೋಪಿಯಿಂದ ಗಾಂಜಾ ಮತ್ತು ಇತರ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಹಲವೆಡೆ ಗಾಂಜಾ ಪೂರೈಕೆ ಮಾಡಿರುವ ಶಂಕೆಯೂ ಈಗ ವ್ಯಕ್ತವಾಗ್ತಾ ಇದೆ. ವೇದಮೂರ್ತಿಯನ್ನು ಬಂಧಿಸಿ ಈಗ ಕೋರ್ಟ್ಗೂ ಕೂಡ ಹಾಜರುಪಡಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ, ಇನ್ನೊಂದು ಕಡೆ ರಿಯಲ್ ಎಸ್ಟೇಟ್ ಉದ್ಯಮ, ಮತ್ತೊಂದು ಕಡೆ ಈ ನೋಡಿ ಈ ಯುವ ಸಮೂಹವ ಯಾವ ರೀತಿಯಾಗಿ ಹಾದಿ ತಪ್ತಾ ಇದೆ ಡ್ರಗ್ಸ್ ಸೇವನೆಯಿಂದ, ಅದಕ್ಕೆ ಈ ವೇದಮೂರ್ತಿ ಈಗ ಕಾರಣಕರ್ತರು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ ಅಂದಾಗ ಸಮಾಜಕ್ಕೆ ಮಾದರಿ ಆಗಿರಬೇಕು, ಮಾರಕ ಆಗಬಾರ್ದು. ಯಾಕಂದರೆ ಈ ಡ್ರಗ್ಸ್ಗಳು ಏನಿದೆಯಲ್ಲ, ಗಾಂಜಾ ಅಫೀಮು ಎಲ್ಲವೂ ಕೂಡ ಸಮಾಜಕ್ಕೆ ಮಾರಕ. ಯುವ ಸಮೂಹ ಆ ಕಡೆ ಮನಸ್ಸನ್ನು ಎಳಿತಾ ಇರ್ತಾರೆ. ಇಲ್ಲಿ ಒಂದು ಒಳ್ಳೆ ವಾತಾವರಣವನ್ನು ಸೃಷ್ಟಿ ಮಾಡಬೇಕಾಗ್ತದೆ. ಆದರೆ ಏನಾಗಿದೆ ಅಂದರೆ ಇಲ್ಲಿ ಸಮಾಜದಲ್ಲಿ ಸಾಕಷ್ಟು ಮಾರಕಕ್ಕೆ ಇಂಥವ್ರು ಕಾರಣ ಆಗ್ತಾ ಇದ್ದಾರೆ.